ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 3 ಮತ್ತು ಡೇ 4 ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ. ಆ್ಯಂಡ್ ಇವತ್ತು ಸಂಡೇ ಮಾರ್ನಿಂಗ್ ಎದ್ದಿದ ತಕ್ಷಣವೇ ತುಂಬ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು. ಅರೌಂಡ್ 7-7:30 ಒಳಗಡೆ ಇಷ್ಟು ಒಳ್ಳೆ ಬಿಸಿಲು ಬರ್ತಾಯಿತ್ತು. ಸೊ ಹಾಗಾಗಿ ಎಳೆ ಬಿಸಿಲು ಕಾಯ್ಕೊಂಡು ಸ್ವಲ್ಪ ಹಂಗೆ ಟೈಮ್ ಪಾಸ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿರುತ್ತೆ ಈ ಥರ. ಸೊ ಡೈಲಿ ಅಂತೂ ಆಗಲ್ಲ, ಯಾಕಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣವೇ ಮಕ್ಳಿಗೆ ಬಾಕ್ಸ್ ಕಟ್ಟು, ಓಡಿಸು, ಅದು ಇದು ಅನ್ನೋದೇ ಇರುತ್ತೆ. ಸೊ ಹಾಗಾಗಿನೇ ಇವತ್ತು ಸ್ವಲ್ಪ ಫ್ರೀ ಆಗಿದ್ನಲ್ವ. ಸೊ ಎದ್ದಿದ್ದು ಲೇಟೆ, ಒಂದು 7:30ಗೆ ಬೇಗ ಎದ್ದೇಳ್ಬಿಡ್ತೀನಿ. ಆದರೂ ಕೂಡ ಸ್ವಲ್ಪ ಹಾಗೆ ಹೀಗೆ ಇದು ಮಾಡ್ಕೊಂಡು ಇವತ್ತು ಸ್ವಲ್ಪ ಒಂದು 7:30ಗೇನೋ ಎದ್ದೇಳಿದೆ. ಸೊ ಎಷ್ಟು ಚೆನ್ನಾಗಿ ಬಿಸಿಲು ಬರ್ತಾಯಿದೆ ನೋಡಿ. ತುಂಬ ತುಂಬ ಒಳ್ಳೆಯದು ಬೆಳಗ್ಗಿನ ಒಂದು ಎಳೆ ಬಿಸಿಲು ಕಾಯೋದ್ರಿಂದ ನಮ್ಮ ಸ್ಕಿನ್ಗಾಗಿರ್ಬೋದು, ಬಾಡಿಗಾಗಿರ್ಬೋದು ಒಳ್ಳೆಯದು ಅಂತ. ಬಟ್ ನನಗೆ ವಾಕಿಂಗ್ ಹೋಗೋದಕ್ಕೂ ಇಷ್ಟನೇ. ಬಟ್ ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ ನಂಗೆ ಟೈಮ್ ಸೆಟ್ ಆಗೋಲ್ಲ. ಇನ್ಮೇಲೆ ನೋಡೋಣ, ಸ್ವಲ್ಪ ಟೈಮ್ ಸೆಟ್ ಮಾಡ್ಕೊಂಡು ಹೋಗೋಣ ಅನ್ಕೊತಾ ಇದ್ದೀನಿ. ಇನ್ನೊಂದು ಸಾರಿ ಸ್ನೇಹಿತರೆ, ಬೆಳಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಬಟ್ ಏನಾಗಿದೆ ಅಂದರೆ ಸೌಂಡು ಮ್ಯೂಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಪಾಪ ಸುಮಾರು ಒಂದು 50-60 ಜನ ನೋಡಿಬಿಟ್ಟಿದ್ರೆ. ಐ ಆಮ್ ರಿಯಲಿ ಸಾರಿ, ನನಗೆ ಗೊತ್ತಾಗಿರಲಿಲ್ಲ. ಆಮೇಲೆ ಎಡಿಟಿಂಗ್ ಚೆಕ್ ಮಾಡ್ತೀನಿ, ನನಗೇನು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಅಯ್ಯೋ ಮತ್ತೆ ಅಡುಗೆ ಮಾಡು ಅದು ಇದು ಅಂತ. ಅದಕ್ಕೆ ನೆನ್ನೆದು ಇವತ್ತಿಂದು ಸೇರಿಸಿ ಹಾಕ್ಬಿಡೋಣ ಅಂತ. ಸ್ವಲ್ಪ ಯಾಕೋ ಇವತ್ತು ಸ್ವಲ್ಪ ಮುಡಿಯಾಗಿ ಸ್ವಲ್ಪ ಯಾಕೋ ಒಂಥರ ಆಯಿತು. ಮೈಂಡು ತುಂಬ ಬೇಜಾರಾಗ್ಬಿಟ್ಟಿತ್ತು. ಯಾಕೋ ಇದ್ದಕ್ಕಿದ್ದಂಗೆ ಒಂಥರ ಏನೋ ಮನಸ್ಸಲ್ಲಿ ಹೇಳೋಕ್ಕಾಗದೇ ಇರೋ ಅಂತಹ ಒಂದು ಸಂಕಟ, ಆ ಥರದ್ದೊಂದು ಬೇಜಾರಾಗ್ಬಿಟ್ಟಿತ್ತು. ಸರಿ ಹೀಗೆ ಇರಲ್ಲ ಡೇ ಅಂತ ಅಂದ್ಬಿಟ್ಟು. ಬೆಳಗ್ಗೆ ಚೆನ್ನಾಗೇ ಇತ್ತು. ಆಮೇಲೆ ಒಂದು ಸ್ವಲ್ಪ ಬೇಜಾರಾಗಿದ್ದುಂಟು. ಇಟ್ಸ್ ಓಕೆ, ಒಂದು ಸಮ್ ಟೈಮ್ಸ್ ಈ ಥರ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಇದಾಗ್ತಿತ್ತು. ಆ್ಯಂಡ್ ನೆನ್ನೆ ಅಂದರೆ ಸಾಟರ್ಡೆ ಅಲ್ವಾ. ಸಾಟರ್ಡೆ ಅಮ್ಮ ಮನೆಯಲ್ಲಿ ಒಂದು ಸಣ್ಣದೊಂದು ಪೂಜೆ ಇಟ್ಕೊಂಡಿದ್ರು ಸ್ನೇಹಿತರೆ. ಆದರೂ ಕೂಡ ನಾನು ಬೆಳಗ್ಗೆಯಿಂದ ಚೆನ್ನಾಗೇ ಡಯಟ್ ಎಲ್ಲ ಫಾಲೋ ಮಾಡಿದ್ದೆ. ಆದರೂ ಕೂಡ ನೋಡಿ, ನಿಮಗೆ ವೆಯ್ಟ್ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗಿತ್ತು. ಸ್ವಲ್ಪ ಇದು ಮಾಡ್ಕೊಂಡಿದ್ದೆ. ನಾನು ಹೇಳ್ತೀನಿ ಹೇಗೆ ಮಾಡಿದ್ದೆ ಏನು ಡಯಟ್ ಅಂತ ಕೂಡ. ಆದರೂ ಕೂಡ ನಾನು ಮತ್ತೆ 73ಗೆ ಬಂದಿದ್ದೀನಿ. ಇವತ್ತು ಮಾರ್ನಿಂಗ್ ನಾನು ವೆಯ್ಟ್ ನೋಡಿದ್ದಾದರೆ 73 ಆಗೋಗಿತ್ತು. ಏನು ಅಂತ ಗೊತ್ತಿಲ್ಲ, ಕ್ಯಾಲೋರಿ ಜಾಸ್ತಿ ಇರಬಹುದೇನೋ ಮೇ ಬಿ. ಇದು ಬಂದುಬಿಟ್ಟು ಯಾವತ್ತಪ್ಪ ಡೇ ಸೆಕೆಂಡಲ್ಲಿ ನನ್ನ ವೆಯ್ಟ್ ಇದ್ದಿದ್ದು 72.900. ಅಂದರೆ ಫಸ್ಟ್ ಇದ್ದಿದ್ದು 73, 100 ಗ್ರಾಮ್ಸ್ ಅನ್ನೋದು ಕಡಿಮೆ ಆಗಿದ್ದೆ. ಸೊ ಅದಾದಮೇಲೆ ಮತ್ತೆ ಏನಾಗಿತ್ತು, ಡೇ 3ಅಲ್ಲಿ ಬಂದುಬಿಟ್ಟು 72.650 ಇತ್ತು. ಅಂದರೆ ನಿನ್ನೆ ಬೆಳಗ್ಗೆ 72.650 ಇತ್ತು. ಬಟ್ ಇವತ್ತೆದ್ದು ಮಾರ್ನಿಂಗ್ ನೋಡ್ತೀನಿ 73 ಆಗೋಗಿದೆ. ಮತ್ತು ಒಂದು 350 ಗ್ರಾಮ್ ಜಾಸ್ತಿ ಆಗೋಗಿತ್ತು. ಆದರೂ ಕೂಡ ನಾನು ಬೆಳಗ್ಗೆ ನೋಡಿ, ನಾನು ಬ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದೆ. ಸಮ್ಟೈಮ್ಸ್ ಲೇಟಾಗಿ ಊಟ ಮಾಡಿದ್ರು ಕೂಡ ಆ ಥರ ಆಗ್ಬೋದೇನೋ ಅಂದ್ಕೊಂಡು ನಾನು ಇಟ್ಸ್ ಓಕೆ, ಇವತ್ತು ಓಕೆ ಮತ್ತು ಡೇ 1 ವೆಯ್ಟ್ಗೆ ಬಂದಿದ್ದೀನಿ. ಇಟ್ಸ್ ಓಕೆ, ಇನ್ನೂ 3-4 ಡೇಸ್ ಇದೆಯಲ್ವಾ, ಅಂದರೆ ಇನ್ನೂ 3 ಡೇಸ್ ಇದೆಯಲ್ವಾ, ಆರಾಮಾಗಿ ಮಾಡೋಣ ಅಂತ ನಾನು ಕೂಡ ಸ್ವಲ್ಪ ಅಪ್ಸೆಟ್ ಆಯಿತು. ಅದಾದಮೇಲೆ ಏನು ಇದು ಮಾಡ್ಕೊಂಡಿಲ್ಲ. ನನಗೆ ಗೊತ್ತಿತ್ತು ನಾನು ಇವತ್ತು ಅಮ್ಮನ ಮನೆಗೆ, ಅಂದರೆ ನೆನ್ನೆನೇ ಸಾಟರ್ಡೆ ಅಮ್ಮ ಮನೆಗೆ ಪೂಜೆಗೆ ಹೋಗಬೇಕು, ಸ್ವಲ್ಪ ಹೆವಿ ಫುಡ್ ಆಗುತ್ತೆ ಅಂತ ಅಂದ್ಬಿಟ್ಟೆ ನಾನು ಏನು ಮಾಡಿದೆ, ಆದಷ್ಟು ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅಷ್ಟು ಕಂಟ್ರೋಲ್ ಮಾಡೋಣ ಅಂತ ಅಂದ್ಬಿಟ್ಟೆ ನಾನು ಬೆಳಗ್ಗೆ ನೋಡಿ ಒಂದೇ ಒಂದು ಗೋಧಿ ದೋಸೆ ಮಾಡ್ಕೊಂಡಿದ್ದೆ. ಒಂದೇ ಒಂದು, ಇದೇನೇನು ನೋಡ್ತಿದ್ದೀರಾ, ಒಂದೇ ಒಂದು ಗೋಧಿ ದೋಸೆ. ಅದಾದಮೇಲೆ ಅಳಸಂಡೆ ಕಾಳು, ಪಾಲಕ್ ಸೊಪ್ಪು, ಆಮೇಲೆ ಸ್ವಲ್ಪ ಹೆಸರು ಬೇಳೆ, ತೊಗರಿಬೇಳೆ ಇಷ್ಟು ಹಾಕಿ ಒಂದು ಸೂಪರ್ ಆಗಿರೋವಂಥ ಒಂದು ಸೊಪ್ಪು, ಇದು ಕಾಳು ಸಾರು ಥರ ಮಾಡ್ಕೊಂಡಿದ್ದೆ. ಸೊಪ್ಪು ಕಾಳು ಸಾರು ಥರ ತುಂಬ ಚೆನ್ನಾಗಿತ್ತು. ಸೊ ಅದೊಂದು ಮಾತ್ರನೇ 1 ಟೈಮ್ ತಿಂದೆ. ಓಕೆನಾ. ಬೆಳಗ್ಗೆನೇ ಒಂದು 300-350 ಕ್ಯಾಲೋರಿ ಆ ಥರ ತೊಗೊಂಡಿದ್ದೆ. ಒಂದು 300 ಕ್ಯಾಲೋರೀಸ್ ಅಂದ್ಕೊಳ್ಳಿ. ಮತ್ತು ನಾನು ನಿಜ ಹೇಳ್ತೀನಿ, ಏನೇನೂ ತೊಗೊಳ್ಳಿಲ್ಲ ಸ್ನೇಹಿತರೆ. ಬರೀ ನೀರು ಕುಡ್ಕೊಂಡು 4 ಗಂಟೆವರೆಗೂ ಕಾಲ ಹಾಕಿದ್ದೀನಿ. ಬೆಳಗ್ಗೆ ಒಂದು 9 ಗಂಟೆಗೆ ಇದು ತಿಂದಿದ್ದು, 4 ಗಂಟೆವರೆಗೂ ನಾನು ಕಾಲ ಹಾಕಿದ್ದೀನಿ. 4 ಗಂಟೆಗೆ ಇದಪ್ಪ ಏನು ಸಬ್ಜಾ ಸೀಡ್ಸ್ ನೆನೆಸ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು 1 ಲೋಟ ಕುಡಿದೆ. ಯಾಕಂದರೆ ಲಾಂಗ್ ಆಗೋಯ್ತಲ್ಲ, ಸ್ವಲ್ಪ ಹೊಟ್ಟೆ ಹಶ್ವಾದಂಗಿತ್ತು. ಇನ್ನೂ ಅಮ್ಮ ಮನೆಗೆ ಹೋಗಿ ನಾವೇ ಅಡುಗೆ ಮಾಡಿ ತಿನ್ನೋಷ್ಟ್ರೊಳಗೆ ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು
ಒಂದೇ ಒಂದು ಲೋಟ ಮಜ್ಜಿಗೆ ಕುಡಿದೆ ಅಷ್ಟೇ ಸ್ನೇಹಿತರೆ. ಅದಾದಮೇಲೆ ಅಮ್ಮ ಮನೆಗೆ ಹೋಗಿ ಅಡುಗೆಗಳೆಲ್ಲ ಮಾಡಿ ತಿನ್ನೋಷ್ಟರೊಳಗೆ ಅರೌಂಡ್ ನಂದೇ 8 o'clock ಆಗೋಗಿತ್ತು. 8:30 ಆಯಿತು. ಅದೇ ಲೇಟಾಗಿ ತಿಂದಿರೋದಕ್ಕೇನಾದರೂ ಸ್ವಲ್ಪ ಜೀರ್ಣ ಆಗಿರಲಿಲ್ವೇನೋ, ಫುಡ್ ಆಗೇ ಇರಬಹುದು ಅಂತ ಮೇ ಬಿ ನನ್ನ ಒಂದು ಅಭಿಪ್ರಾಯ. ಯಾಕಂದರೆ 12 hours ಆಗುತ್ತಲ್ವ ಹೊಟ್ಟೆಲ್ಲ ಇರೋವಂಥ ಒಂದು ಊಟ, ಡೇ ಫುಲ್ದು ನೈಟೆಲ್ಲ ಜೀರ್ಣ ಆಗಬೇಕು ಅಂದರೆ 12 hours. ಸೊ ಆ 12 hours ಆಗಿರಲ್ವಲ್ಲ, ನಾನು ಬೆಳಗ್ಗೆ ಎದ್ದು ಒಂದು 7-7:30ಗೆ ವೆಯ್ಟ್ ಚೆಕ್ ಮಾಡ್ಕೊಬಿಟ್ಟಿರ್ತೀನಿ. ಇನ್ನು ಬೇರೆ ದಿನಗಳಲ್ಲಾದರೆ 6:30ಗೆಲ್ಲ ವೆಯ್ಟ್ ಚೆಕ್ ಮಾಡ್ಕೊಬಿಡ್ತೀನಿ. ಸೊ ಆ ರೀತಿ. ಇನ್ನು ಅಮ್ಮ ಮನೆಗೆ ಹೋಗಿದ್ದೆ. ಅಮ್ಮನ ಮನೆಯಲ್ಲಿ ಪಾಯಸ, ಆಮೇಲೆ ಬಾಳೆಕಾಯಿ ಬಜ್ಜಿ, ಹಪ್ಳ, ಅನ್ನ, ಪಲಾವು, ಕಾಳು ಸಾಂಬಾರು, ಅದಾದಮೇಲೆ ಬೀನ್ಸ್ ಪಲ್ಯ, ಇಷ್ಟು ಐಟಮ್. ಇನ್ನೂ ಯಾವುದಾದ್ರೂ ಐಟಮ್ ಮರ್ತಿದ್ದೀನಾ? ಮೊಸರು ಬಜ್ಜಿ, ಪಲಾವ್ಗೆ ಮೊಸರು ಬಜ್ಜಿ, ಇಷ್ಟೆಲ್ಲ ಐಟಮ್ ಮಾಡಿದರು ಸ್ನೇಹಿತರೆ. ಎಲ್ಲ ತಿನ್ನಲೇಬೇಕಾಗಿತ್ತು, ಪೂಜೆ ಮಾಡಿದರು ಅಮ್ಮ. ಸೊ ಇನ್ನು ತಿನ್ನಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾರೆ. ಸೊ ಅಮ್ಮ ನಾನು ಇಬ್ಬರು ಸೇರಿ ಮಾಡಿಕೊಂಡಿದ್ದು. ಸೊ ತಿನ್ನಲೇಬೇಕಾಗಿತ್ತು, ತಿಂದೆ. ನಾನು ಅಂದ್ಕೊಂಡೆ ಓಕೆ ಬೆಳಗ್ಗೆಯಿಂದ ಒಂದು 350-400 ಕ್ಯಾಲೋರೀಸ್ ಅಷ್ಟೇ ತೊಗೊಂಡಿರೋದು, ಇನ್ನು ಮಿಕ್ಕಿದ ಕ್ಯಾಲೋರೀಸ್ ಎಲ್ಲ ನಾನು ನೈಟಿಗೆ ತೊಗೊಂಡ್ರು ಕೂಡ ನಾನು ಹಂಗೂ ಅಂದ್ಕೊಂಡೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಊಟ ಮಾಡ್ಕೊಬಿಡೋಣ ಅಂತಂದರೆ ನಾನು ಹೋಗಿದ್ದೆ 4:30 ಆಗೋಗಿತ್ತು. ಇನ್ನಿಬ್ಬರು ಸೇರಿ ಅಡುಗೆ ಎಲ್ಲ ಮಾಡೋಷ್ಟರೊಳಗೆ ಒಂದು ಅರೌಂಡ್ ಒಂದು 7-7:30 ಆಯಿತು. ನಾನು 8 o'clock ಅಷ್ಟರೊಳಗಡೆ ಮುಗಿಸ್ಕೊಂಡೆ ಡಿನ್ನರು. ಸೊ ಆದರೂ ಲೇಟ್ ಆಯ್ತಲ್ವಾ ಅಂತ ಅಂದ್ಬಿಟ್ಟು ಸರಿ ಇಟ್ಸ್ ಓಕೆ, ಟೈಮ್ಸ್ ಆಗೋದುಂಟು ಅಂತ ಅಂದ್ಬಿಟ್ಟು ಲೇಟ್ ನೈಟು ಮತ್ತೊಂದು ದಿನ ಬಿಟ್ಟು ಅದಕ್ಕೆ ತಲೆ ತುಂಬ ಬೇಜಾರಾಗ್ಬಿಟ್ಟಿದೆ ಸ್ನೇಹಿತರೆ. ಯಾಕೋ ಒಂಥರ ಮಂಕು, ಏನೋ ಒಂಥರ ಟೈಮ್ಸ್ ನನಗೆ ಆ ಥರ ಆಗುತ್ತೆ. ಯಾರಾದರೂ ಏನಾದರೂ ಕೆಲವೊಂದು ವಿಷಯಗಳಂದಾಗಲೂ ನಾವು ಎಷ್ಟೇ ಪರ್ಫೆಕ್ಟಾಗಿದ್ದರೂ ಕೂಡ ನಮ್ಮನ್ನು ಏನೋ ಒಂಥರ ಚೀಪಾಗಿ ನೋಡೋ ಥರ ಮಾತಾಡ್ತಾರೆ. ಆ ಥರ ಬಂದಾಗ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ. ತುಂಬ ಮೂಡಿ ಆಫ್ ಆಗಿತ್ತು ನನಗೆ, ತುಂಬ ಒಂಥರ ಮೂಡ್ ಆಫ್ ಆಗೋಗಿತ್ತು. ಸೊ ಇಟ್ಸ್ ಓಕೆ. ಆ್ಯಂಡ್ ಇದರಲ್ಲಿ ನೋಡ್ತಾ ಇದ್ದೀರಾ ಹೇರ್ ಗ್ರೋತ್ ಡೇ ಬೈ ಡೇ ತುಂಬ ಚೆನ್ನಾಗಾಗ್ತಿದೆ ನನಗೆ. ಹೇರ್ ಫಾಲ್ ಅಂತೂ ಕಮ್ಮಿ ಆಗಿದೆ, ಡ್ಯಾಂಡ್ರಫ್ ಅಂತೂ ಇದೆ. ನಾನು ಆವಾಗವಾಗ ಹೇರ್ ತೋರಿಸ್ತೀನಿ ಅಂತ ಖಂಡಿತವಾಗ್ಲೂ ನೀವು ಇದು ಮಾಡ್ಕೊಬಿಡಿ. ನನಗೆ ಫಸ್ಟ್ ಇದ್ದಿದ್ದಕ್ಕೂ ನನ್ನ ಹತ್ರ ಪಿಕ್ಕು ಕೂಡ ಇದೆ, ನೋಡಿ ಬೇಕಾದರೆ ಯಾವಾಗಾದರೂ ಹಾಕ್ತೀನಿ. ನನಗೆ ಆವಾಗಿದ್ದಕ್ಕೂ ಇವಾಗೂ ಕೂಡ ಮೊನ್ನೆ ಕೂಡ ಅಕ್ಕ ಹೇಳ್ತಾಯಿದ್ರು, ಯಾರಾದರೂ ನೋಡಿದಾಗ ಅವಾಗೂ ತುಂಬ ಅಂದರೆ ನನ್ನ ರಿಲೇಟಿವ್ಸ್ ಚೆನ್ನಾಗಿ ಕಂಡುಹಿಡಿತಾರೆ. ನಿನ್ಗೆ ಹೇಳ್ತಾರೆ ಎಷ್ಟೊಂದು ಕೂದಲಿತ್ತು, ಏನು ಇಷ್ಟೊಂದು ಉದ್ರೋಗ್ಬಿಟ್ಟಿದೆ ಆ ಥರ ಹೇಳ್ತಾರಲ್ಲ. ಮೊನ್ನೆ ನೋಡಿದಾಗ ಹೇಳಿದ್ರು ಚೆನ್ನಾಗಿದೆ ಮೀನು, ಈ ನಡುವೆ ಚೆನ್ನಾಗಿ ಗ್ರೋ ಆಗಿದೆ, ಸ್ವಲ್ಪ ಕೂದಲು ಚೆನ್ನಾಗಿ ಆಗ್ತಿದೆ ಅಂತ ಅಂದ್ಬಿಟ್ಟು. ಡ್ಯಾಂಡ್ರಫ್ ಒಂದಿದೆ ಸ್ನೇಹಿತರೆ ತಲೆಯಲ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತಿಂದಂತೂ ನನಗೆ ಅದೇ ಹೇಳಿದ್ನಲ್ಲ, ಏನಂದರೆ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ. ದಯವಿಟ್ಟು ಬೈಕೊಬಿಡಿ, ಅಕ್ಕಂದು ಯಾವಾಗಲೂ ಇದ್ದಿದ್ದೆ ಅಂತ. ತುಂಬ ಜನ ಕಮೆಂಟು ಕೂಡ ಮಾಡಿದ್ದೀರಾ, ನನಗೆ ಕಮೆಂಟಿಗೂ ಕೂಡ ರಿಪ್ಲೈ ಮಾಡೋಕ್ಕಾಗಿಲ್ಲ. ಇವತ್ತು ಒಂದು ಅರೌಂಡ್ ಒಂದು ಟೂ ಬ್ಲೌಸಸ್ಸು, ಒಂದು 3 ಬ್ಲೌಸಸ್ ಆಲ್ಟ್ರೇಷನ್ ಇತ್ತು, ಸ್ವಲ್ಪ ಇದ್ದಿದ್ದು ಹಳೇವು. ಸೊ ಅವುಗಳನ್ನೊಂದು ಆಲ್ಟ್ರೇಷನ್ ಮಾಡಿ ಒಂದು ಟೈಮ್ಸ್ ಅದೆಲ್ಲ ಎಲ್ಲ ಆಲ್ಟ್ರೇಷನ್ ಎಲ್ಲ ಮಾಡಿ ಮುಗಿಸಿದ್ದೆ. ನಮ್ಮನ ಮನೆಗೆ ಹೋಗೋಕ್ಕೆ 3 ಜನನೂ ರೆಡಿ ಆಗಿದ್ದೀವಿ. ಅಂದರೆ ಮೋಹಿತ್ ಬರಲಿಲ್ಲ, ಅವ್ನು ಸ್ವಲ್ಪ ಪಾಪ ಇವಾಗ 9th ಅಲ್ವಾ, ಓದ್ಕೊಳ್ಳೋದು ಅದು ಇದು ಇರುತ್ತೆ. ಸೊ ನಾನು ಬರಲ್ಲಮ್ಮ, ನೀವೇ ಹೋಗಿ ಬನ್ನಿ ಅಂತಂದಿದ್ದ. ಒಂಥರ ಖುಷಿ ಆಗುತ್ತಲ್ಲ, ಈ ಥರ ಮಕ್ಕಳು ಎಷ್ಟು ಬೇಗ ಗ್ರೋ ಆಗಿಬಿಡ್ತಾರೆ ಅಂತಂದ್ಬಿಟ್ಟು. ಟೈಮ್ಸ್ ಅನಿಸುತ್ತೆ ಚಿಕ್ಕವರಾಗಿದ್ದಾಗಲೇ ಚೆನ್ನಾಗಿರುತ್ತೆ ಅಂತ. ಎಷ್ಟು ದೊಡ್ಡವ್ರು ಅಂದರೆ ನನಗೆ ನನ್ನ ಮಗನ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡು ಹೋದಾಗ ಅವ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಅದೊಂಥರ ನನಗೆ ಒಂಥರ ಫೀಲ್, ಒಂಥರ ಖುಷಿ ಕೊಡುತ್ತೆ, ನನಗೆ ತುಂಬ ಖುಷಿ ಕೊಡುತ್ತೆ, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ನನ್ನ ಮಗ ಅಂತ. ಸೊ ಆ ಥರ. ಇನ್ನು ನೋಡಿ ಅಮ್ಮನ ಮನೆಗೆ ಹೋಗಿದ್ದೆ, ಒಂದೊಂದೇ ಐಟಮ್ ಎಲ್ಲ ಚೆನ್ನಾಗಿ ತಿಂದೆ ಸ್ನೇಹಿತರೆ. ಅದರಿಂದನೇ ನನಗೆ ಮತ್ತೆ ಆ 350 ಗ್ರಾಮ್ಸ್ ಅನ್ನೋದು ಜಾಸ್ತಿ ಆಗಿದೆ. ಅಟ್ಲೀಸ್ಟ್ ಈ ವೀಕಲ್ಲಿ ನಾನು ಅದನ್ನೆಲ್ಲ ಡೌನ್ ಮಾಡ್ಕೊಂಡು 72ಗೆ ಬಂದರೆ ಸಾಕು ಅಂತ ತುಂಬ ಆಸೆಯಿಂದ ಇದ್ದೀನಿ. ಇನ್ನೂ 3 days ಇದೆ, 5, 6, 7. ಸೊ ಈ 3 ದಿನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಆಗ್ತೀನಿ. ಇನ್ನು ಇವತ್ತು ಬೆಳಗ್ಗೆ ಎದ್ದಿದ್ದೆ, ಒಂದು 2 ಬನಾನಾ ಮತ್ತು ಒಂದು ಪೀನಟ್ ಬಟರ್ ತೊಗೊಂಡೆ ಬೆಳಗ್ಗೆ, ಅದೊಂದು 300 ಕ್ಯಾಲೋರೀಸ್ ಆಯಿತಾ. ಇನ್ನು ಮಧ್ಯಾಹ್ನ ಬಂದುಬಿಟ್ಟು ಮುದ್ದೆ ಚಿಕನ್ ಸಾರು ತೊಗೊಂಡಿದ್ದೆ. ರಾತ್ರಿಗೆ ಬಂದುಬಿಟ್ಟು ಒಂದು
1 ಪೀಸಷ್ಟು ಪಪಾಯ ಮತ್ತು ಒಂದು ಮ್ಯಾಂಗೋ ಅಷ್ಟು ತೊಗೊಂಡಿದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಮಜ್ಜಿಗೆ ಮತ್ತು ಒಂದು ಬನಾನಾ ತೊಗೊಂಡಿದ್ದೀನಿ. ಇಷ್ಟು ಇವತ್ತು ಮಾಡಿರೋಂಥ ಡಯಟು. ಇನ್ನೂ 3 ಡೇಸ್ ಇದೆ. ಅಷ್ಟರೊಳಗಡೆ ಏನಾದರೂ ಮಾಡಿ ನಾನು ವೆಯ್ಟ್ ಕಡಿಮೆ ಆಗ್ತೀನಿ ಅನ್ನೋ ಹೋಪ್ ಇದೆ. ಸೊ ಇದು ಸ್ನೇಹಿತರೆ 2 ಡೇಸ್ದು. ನಾಳೆ ಸೂಪರಾಗಿರೋಂಥ ಡಯಟ್ ಜೊತೆಗೆ ಬರ್ತೀನಿ. ಓಕೆ, ಬಾಯ್.